ಧಾರವಾಡ ಶಹರದ ಪಿಎಚ್ಕ್ಯೂ ಕನ್ನಡ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಆಧಾರಿತ ಕಲಿಕಾ ಹಬ್ಬವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎತ್ತಿನಗುಡ್ಡದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಎಲ್ಲಾ ಮಕ್ಕಳು ಸಂತೋಷ ಸಂಭ್ರಮದಿಂದ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಎತ್ತಿನ ಬಂಡಿ ಮೆರವಣಿಗೆ, ಕುಂಭ, ಆರತಿ, ಡೊಳ್ಳು, ತಾಳ ಮುಂತಾದ ವಾದ್ಯಗಳೊಂದಿಗೆ ಮುಖ್ಯ ಅತಿಥಿಗಳು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಸುರವಾ ಪಾಟೀಲ್, ಎಸ್ಡಿಎಂಸಿ ಸಮಿತಿಯವರು, ಎಲ್ಲ ಶಿಕ್ಷಕರು, ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಯಿಂದ ಆಗಮಿಸಿದಂತ ಮಕ್ಕಳು, ಅವರ ಪಾಲಕ ಪೋಷಕರು ಊರಿನಲ್ಲಿ ಜಾಥಾ ಮಾಡುವ ಮೂಲಕ ಮಕ್ಕಳ ವಿಶೇಷ ದಾಖಲಾತಿ ಅಭಿಯಾನ ಮಕ್ಕಳ ಹಬ್ಬದ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಹೊರಟಿದ್ದು ವಿಶೇಷವಾಗಿತ್ತು. ಇನ್ನು ಡೊಳ್ಳು ಬಾರಿಸುವುದು, ಕಲಿಕಾ ಚಿಟ್ಟೆ ಅನಾವರಣ ಮಾಡುವ ಮೂಲಕ ಎಲ್ಲ ಅತಿಥಿಗಳು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಮಕ್ಕಳ ವಿಶೇಷ ದಾಖಲಾತಿ ಅಭಿಯಾನ 2026-27ಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿಗೆ ಸಹಕಾರ ನೀಡಿದ ಟಾಟಾ ಹಿಟಾಚಿ ಕಂಪನಿ ನೀರಲಕಟ್ಟಿ, ಧಾರವಾಡ ಇತರ ಸಿಎಸ್ಆರ್ ಮುಖ್ಯಸ್ಥರಾದ ಪ್ರಶಾಂತ್ ಕೆ ದೀಕ್ಷಿತ್ ಹಾಗೂ ಪ್ರಸಾದ್ ಶೆಟ್ಟಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಎತ್ತಿನ ಬಂಡಿ ತಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಸ್ಡಿಎಂಸಿ ಸದಸ್ಯರಾದ ಕರೆಪ್ಪ ಜಮನಾಳ ಇವರನ್ನ ಹಾಗೂ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಇನ್ನು ಇಲಾಖೆಯಿಂದ ನಿಗದಿಪಡಿಸಿದ್ದ ಮಕ್ಕಳ ಎಫ್ಎಲ್ಎನ್ ಆಧಾರಿತ 7 ಕಲಿಕಾ ಚಟುವಟಿಕೆಗಳಲ್ಲಿ ಅತ್ಯಂತ ಉತ್ಸುಕತೆಯಿಂದ ಪಾಲ್ಗೊಂಡು ಬಹುಮಾನಗಳನ್ನು ಬಾಚಿಕೊಂಡರು. ಇಲಾಖೆಯ ಇಸಿಒ, ಸಿಆರ್ಪಿ, ಬಿಆರ್ಪಿ ಹಾಗೂ ಬಿಐಆರ್ಟಿ ಎಲ್ಲ ಹಂತದ ಅಧಿಕಾರಿಗಳು, ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು, ಪಾಲಕ ಪೋಷಕರು ಎಲ್ಲ ಮಕ್ಕಳು ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಕ್ಲಸ್ಟರ್ನ ಬೇರೆ ಬೇರೆ ಶಾಲೆಗಳಿಂದ ಶಿಕ್ಷಕರು ನಿರ್ಣಾಯಕರಾಗಿ ಆಗಮಿಸಿ ಉತ್ತಮ ನಿರ್ಣಯಗಳನ್ನು ನೀಡಿದರು. ವೀಣಾ ಹೆಬ್ಬಾರ್ ಕಾರ್ಯಕ್ರಮ ನಿರೂಪಿಸಿದರು. ಎಲ್ಕೆ ಪಾಟೀಲ್ ಮುಖ್ಯ ಶಿಕ್ಷಕರು ಸರ್ವರನ್ನ ಸ್ವಾಗತಿಸಿದರು. ರಾಜೇಶ್ ಸಾಬ್ ಮುನವಳ್ಳಿ, ಸಿಆರ್ಪಿ ಇವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜ್ಯೋತಿ ಚೌಗಲೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟರು. ರಾಘವೇಂದ್ರ ವಿ ಬಡ್ಗೇರ್ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿದರು. ಐಬಿ ದೇಸಾಯಿ ಎಲ್ಲರನ್ನ, ಪೂರ್ಣಿಮಾ ಗುಡಿಹಾಳ, ಲಕ್ಷ್ಮೀ ಡೊಳ್ಳಿನ್, ನಿಶಾ ಮಿಟ್ಟಿ ಹಾಗೂ ಎಲ್ಬಿ ಸಿಂಧೆ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಿಸಿದರು. ಹಾಯ್ ಮಾಡ್ರಿ, ಒಂದು ಆಕ್ಷನ್ ಮಾಡ್ರಿ. ಅಕಡೆ